ಇರುವ ತಂತ್ರ. ಈ ಮೂಲಿಕೆ ಹೆಸರು ಕತ್ತೆ ಕಿರುಬನ ತಪ್ಪಲು ಅಥವಾ ಕಟುಗುರಾಯಿಣಿ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಈ ಮೂಲಿಕೆಯನ್ನು ಔಷಧ ರೂಪದಲ್ಲಿಯೂ ತೆಗೆದುಕೊಳ್ಳಬಹುದು ಮತ್ತು ತಾಂತ್ರಿಕ ವಿದ್ಯೆಯಲ್ಲಿ ಮೋಹನ, ವಿದ್ವೇಷಣ, ವಶೀಕರಣ, ಉಚ್ಚಾಟನ ಎಲ್ಲದರಲ್ಲೂ ಇದನ್ನು ಉಪಯೋಗಿಸಬಹುದು. ಇದನ್ನು ಈ ಸರ್ವಜನ ವಶೀಕರಣಕ್ಕೆ ಒಂದು ಒಳ್ಳೆಯ ಅಮಾವಾಸ್ಯೆ ಅಂದರೆ ರವಿವಾರ ಅಮಾವಾಸ್ಯೆ ಇಲ್ಲ ಗುರುವಾರ ಅಮಾವಾಸ್ಯೆ ದಿವಸದಲ್ಲಿ ಸಂಗ್ರಹಿಸಿ ಉದಯಕ್ಕೆ ಉತ್ತರಾಯಣಿ ಅಂದರೆ ಬೆಳಗ್ಗೆ ಉತ್ತರಾಯಣಿ ತಗೋಬೇಕು 5 ಗಂಟೆ ಅಥವಾ 6 ಗಂಟೆಗೆ. ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಮದ್ಗುಣಿಕೆ ತಗೋಬೇಕು. ಇನ್ನು ಹೊತ್ತು ನೆತ್ತಿ ಮೇಲೆ ಅಂದರೆ ಸಾಯಂಕಾಲ ಸಮಯದಲ್ಲಿ ನೀವು ಎತ್ತಿನ ನಾಲಿಗೆ ಬೇರು ಅಂದರೆ ಸಮೂಲನೇ ತಗೋಬೇಕು. ಇನ್ನು ಸಂಜೆ ಈ 6 ಗಂಟೆ ಆದಮೇಲೆ ಈ ಕತ್ತೆ ಕಿರುಬನ ಬಳ್ಳಿ ಅಥವಾ ಕಟುಗು ರೋಹಿಣಿಯನ್ನು ತೆಗೆದುಕೊಂಡು ಇದನ್ನು ಒಂದು ಕರಿ ಆಕಳ ಸಗಣಿಯಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿ ಈ ಕುರುಳು ಥರ ಮಾಡಿ ಇದನ್ನು ಒಣಗಿಸಬೇಕು. ಒಣಗಿಸಿದ ಮೇಲೆ ಇದನ್ನು ಕರ್ಪೂರದಲ್ಲಿ ಸುಟ್ಟು ಇದರ ಜೊತೆಗೆ ನೀವು ಆಕಳ ಬೆಣ್ಣೆಯನ್ನು ಸೇರಿಸಿ ಹಣೆಗೆ ತಿಲಕ ಮಾಡಿ ಇರುವುದರಿಂದಲೂ ಇದರ ಸರ್ವಜನ ವಶೀಕರಣವಾಗುವುದು. ಮತ್ತು ಇದರ ಕಾಯಿಯನ್ನು ನೀವು ಈ ಅಷ್ಟದಿಗ್ಬಂಧನ ಸಮಯದಲ್ಲಿ ಇದನ್ನು ನೀವು ಉಪಯೋಗಿಸಬಹುದು. ಅಂದರೆ ಇದರ ಒಳಗಿನ ಬೀಜವನ್ನು ಈ ಕಟುಗು ರೋಹಿಣಿಯನ್ನು ನೀವು ಒಂದು ಒಳ್ಳೆಯ ತಿಥಿವಾರ ನಕ್ಷತ್ರದಲ್ಲಿ ಸಂಗ್ರಹಿಸಿ ಅಂದರೆ ಸಿದ್ಧಿ ದಿವಸದಲ್ಲಿ ಸಂಗ್ರಹಿಸಿ ಇದರ ಸಿಂಬೆಯನ್ನು ಮಾಡಿ ಇದರ ಮೇಲೆ ಕೂತ್ಕೊಂಡು ನೀವು ಊಟ ಸ್ಪರ್ಧೆಯಲ್ಲಿ ಏನಾದರೂ ಭಾಗವಹಿಸಿದರೆ ಒಂದು ಮಣ ಬೇಕಾದರೂ ಊಟ ಮಾಡ್ಬೋದು. ಮತ್ತು ಇದರ ಬೇರನ್ನು ನೀವು ಹಣೆಗೆ ಗಂಧದ ಥರ ತೆಗೆದು ತಿಲಕ ಧಾರಣ ಮಾಡೋದರಿಂದ ನಿಮಗೆ ಸರ್ವಜನ ವಶೀಕರಣವಾಗೋದು ಮತ್ತು ಶತ್ರುಗಳು ನೀವು ಹೇಳಿದಂತೆ ಕೇಳುತ್ತಾರೆ. ಅದೇ ಥರ ಇದನ್ನು ಆಯುರ್ವೇದಿಕದಲ್ಲಿ ಇದರ ಎಲೆಯ ರಸವನ್ನು ತೆಗೆದು ಒಂದು ನಿಂಬೆ ಹಣ್ಣಿನಲ್ಲಿ ಹಾಕಿ 1 ತಾಸು ನಂತರ ಇದನ್ನು ರಸ ಒಂದು ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ನೀವು ಎಂಥದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಿಸ್ತಿದ್ದರೂ ಇದರಿಂದ ನಿಮಗೆ ಹುಷಾರಾಗುತ್ತೆ. ಮತ್ತು ಇದು ಸಾಮಾನ್ಯವಾಗಿ ಈ ಎಲ್ಲ ಗ್ರಂಥಿಕೆ ಅಥವಾ ಆಯುರ್ವೇದಿಕ್ ಅಂಗಡಿಯಲ್ಲಿಯೂ ನೀವು ಕಟುಗು ರೋಹಿಣಿ ಅಂತ ಕೇಳಿದರೆ ಸಿಗುತ್ತದೆ. ಈ ಸಮೂಲದ ರಸವನ್ನು ನೀವೇನಾದರೂ ತೆಗೆದು ಇದನ್ನು ಈ ವಾದವಿದ್ಯೆಯಲ್ಲಿಯೂ ಉಪಯೋಗಿಸಬಹುದು. ಇದರಿಂದ ರಸ ಗಟ್ಟಿಯಾಗುತ್ತದೆ.